ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಕೊಬ್ಬರಿ ಲಾಡು. ಕೊಬ್ಬರಿ ಲಾಡುನ ನಾನು ಸಕ್ಕರೆ ಹಾಕಿ ಮಾಡ್ತಾ ಇಲ್ಲ, ಬೆಲ್ಲದಿಂದ ಮಾಡ್ತಾ ಇದ್ದೀನಿ. ಕೊಬ್ಬರಿ ಲಾಡು ಮಾಡೋದಕ್ಕೆ ನಾನು ಮೊದಲಿಗೆ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ತುಂಬ ನೈಸಾಗಿ ಮಾಡಬಾರ್ದು, ಮತ್ತು ನೀರು ಹಾಕಬಾರ್ದು, ನೀರು ಬಿಲ್ಕುಲ್ ಹಾಕಬಾರ್ದು. ಸ್ವಲ್ಪ ದಪ್ಪ ದಪ್ಪಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ. ಅಷ್ಟೂ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿ ಆದಮೇಲೆ ಕೊಬ್ಬರಿ ಎಷ್ಟಿದೆ ಅಂತ ನಾನು ಅಳತೆ ಮಾಡಿ ನೋಡ್ಕೊತೀನಿ. ಕೊಬ್ಬರಿ ಅಳತೆ ಮಾಡುವಾಗ ಒಂದು ಗ್ಲಾಸಿಗೆ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ತುಂಬಬೇಕು. ಆವಾಗಲೇ ನಾವು ಇದಕ್ಕೆ ಬೆಲ್ಲ ಎಷ್ಟು ಹಾಕಬೇಕಂತ ಸರಿಯಾದ ಅಳತೆ ಗೊತ್ತಾಗುತ್ತೆ. ಇದು 1 ಗ್ಲಾಸ್ ಆಯಿತು. ಇದೇ ರೀತಿ ನಾನು ಅಷ್ಟು ಕೊಬ್ಬರಿ ಎಷ್ಟಿದೆ ಅಂತ ಅಳತೆ ಮಾಡಿ ತೆಗೆದಿಟ್ಕೊತೀನಿ. ಮತ್ತು 3/4 ಗ್ಲಾಸ್ ಇದೆ, ಒಟ್ಟು 1/3 ಗ್ಲಾಸು ಕೊಬ್ಬರಿ ಇದೆ. ನಾನು ಒಂದು ಬಾಣಲೆಗೆ ತುಪ್ಪ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಮೊದಲಿಗೆ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ನಿಧಾನವಾಗಿ ಫ್ರೈ ಆಗುತ್ತೆ, ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಗೋಡಂಬಿ ಸ್ವಲ್ಪ ಕಲರ್ ಬಂದಮೇಲೆ ಅದರ ಜೊತೆಗೇ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಎರಡೂ ಕೆಂಪಗಾಗೋ ತನಕ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಈಗ ಅದೇ ಬಾಣಲೆಗೆ ನೋಡಿ ಬೆಲ್ಲ ತೊಗೊಂಡಿದ್ದೀನಿ. ನಾನು ಉಂಡೆ ಬೆಲ್ಲನ ಕುಟ್ಬಿಟ್ಟು ತೊಗೊಂಡಿದ್ದೀನಿ. 1/3 ಗ್ಲಾಸು ಕೊಬ್ಬರಿ ಇತ್ತು, ಅದೇ ಥರ 1/3 ಗ್ಲಾಸು ಬೆಲ್ಲ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ತುಂಬ ನೀರು ಹಾಕಿದ್ರೆ ಮತ್ತು ಇದು ಅಂಟು ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸ್ವಲ್ಪ ಈಗ ಅದೇ ಗ್ಲಾಸಲ್ಲಿ 1/4 ಗ್ಲಾಸ್ಗಿಂತನೂ ಕಮ್ಮಿ ನೀರು ಹಾಕಬೇಕು. ನೋಡಿ ಬೆಲ್ಲ ಎಲ್ಲ ಕರಗಿ ಈ ರೀತಿ ಗಟ್ಟಿ ಪಾಕ ಬಂದಿದೆ. ಚೆನ್ನಾಗಿ ಕುದೀತಾ ಇದೆ ಬೆಲ್ಲ. ತುಂಬ ಹೊತ್ತು ಕುದಿಸೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಈಗ ಕೊಬ್ಬರಿನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಕೊಬ್ಬರಿ ಹಾಕಿ ಬೆಲ್ಲದ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಇದಷ್ಟನ್ನು ಸ್ಟವ್ನ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಮಾಡಬೇಕು. ತುಂಬ ಜಾಸ್ತಿನೂ ಸ್ಟವ್ನ ಉರಿ ತುಂಬ ಜಾಸ್ತಿ ಇಡಬೇಡಿ, ಬೇಗ ಸೀದೋಗ್ಬಿಡುತ್ತೆ, ತಲೆ ಹಿಡಿಯುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಮಾಡೋದು ಒಳ್ಳೆಯದು. ನೋಡಿ ಕೊಬ್ಬರಿ ಹಾಕಿ ಬಿಸಿ ಮಾಡ್ತಾ ಇದ್ದಂಗೆ ಕೊಬ್ಬರಿಯಲ್ಲಿನ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಮತ್ತು ಅದು ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ ಇದ್ರ ಮೇಲೆ ಗಮನ ಇರಲಿ, ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ತಳ ಹಿಡಿಯುತ್ತೆ.
ಈಗ ಕೊಬ್ಬರಿಯಲ್ಲಿನ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ, ಪೂರ ಹೋಗಿದೆ. ನೀರಿನ ಅಂಶ ಪೂರ ಹೋದ್ಮೇಲೆ ಕೈ ಬಿಡದೇನೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದು ಸೀದೋಗುತ್ತೆ. ಈಗ ನೋಡಿ, ಅದು ಫ್ರೈ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಅಂಟು ಬಂದಿದೆಯಾ ಅಂತ ಗೊತ್ತಾಗುತ್ತೆ ಮಾಡುವಾಗ. ಈಗ ಏಲಕ್ಕಿ ಪುಡಿ ಹಾಕಿದ್ದೀನಿ ನಾನು. ಏಲಕ್ಕಿ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಫ್ರೈ ಮಾಡಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ನ ಆಫ್ ಮಾಡಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದು ಕೈಯಲ್ಲಿ ತೊಗೊಂಡು ಬಿಸಿ ಇರುತ್ತೆ, ಹುಷಾರಾಗಿ ಮಾಡಬೇಕು. ಕೈಯಲ್ಲಿ ತೊಗೊಂಡು ಈ ರೀತಿ ಮಾಡಿದಾಗ ಅಂಟು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದೆ. ಈ ರೀತಿ ಆದಮೇಲೆ ನೀವು ಏಲಕ್ಕಿ ಪುಡಿ ಮತ್ತು ಫ್ರೈ ಮಾಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಹಾಕಬೇಕು. ಚೆನ್ನಾಗಿ ಅಂಟು ಬಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗಲಿ. ಬಿಸಿ ಇರುವಾಗ, ತುಂಬ ಬಿಸಿ ಇರುವಾಗ ಉಂಡೆ ಕಟ್ಟೋದಕ್ಕೆ ಕೈ ಸುಡುತ್ತೆ. ಹಾಗಾಗಿ ತುಂಬ ತಣ್ಣಗೂ ಆಗಬಾರ್ದು. ಇದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ಒಂದು ಅರ್ಧದಷ್ಟು ತಣ್ಣಗಾದ್ಮೇಲೆ ನಾನು ಉಂಡೆ ಮಾಡ್ತಾಯಿದ್ದೀನಿ. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಬೋದು. ಈ ರೀತಿ ನಾನು ಅಷ್ಟೂ ಉಂಡೆ ಮಾಡಿಡ್ತೀನಿ. ನೋಡಿ, ಅಷ್ಟು ಉಂಡೆ ಮಾಡಿಟ್ಟಿದ್ದೀನಿ. ಕೊಬ್ಬರಿ ಲಡ್ಡು ರೆಡಿ ಇದೆ. ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.